ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ 13 ಮಂದಿ ಶಾಸಕರುಗಳು ಮಂತ್ರಿಯಾಗಿ ಪದಗ್ರಹಣ ಮಾಡಿದ್ರು. ನಂತರದಿಂದ ಯಾವಾಗ ಸಂಪುಟ ವಿಸ್ತರಣೆ ಆಗತ್ತೆ, ನಮಗೆ ಮಂತ್ರಿಗಿರಿ ಸಿಗುತ್ತೆ ಅಂತ ಕಾಯ್ತಾನೆ ಇದ್ದಾರೆ ಶಾಸಕರು. ಅದರಲ್ಲಿ ಹಿರಿಯ ಶಾಸಕರು, ಹೊಸಬರು, ಅದರಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಸಮುದಾಯವಾರು ಲೆಕ್ಕಾಚಾರ, ಹೀಗೆ ಎಲ್ಲಾ ಲೆಕ್ಕಾಚಾರಗಳು ನಡೀತಾನೆ ಇದೆ. ಅದರ ಮಧ್ಯದಲ್ಲೇ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು, ಯಾರು ಕೂಡ ಸಚಿವ ಆಕಾಂಕ್ಷಿಗಳಾಗಿ ಹೈಕಮಾಂಡ್ನ ಭೇಟಿ ಮಾಡೋದಿಕ್ಕೆ ಬರಬಾರ್ದು, ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ಗೆ ಒತ್ತಡ ಹೇರುವ ಕೆಲಸಗಳು ಆಗಬಾರ್ದು ಅನ್ನುವಂತಹ ಸೂಚನೆ ಕೊಟ್ಟರು ಕೂಡ ಮತ್ತೆ ಈ ಒಂದು ಬೆಳವಣಿಗೆಗಳು ನಡೀತಾನೆ ಇದೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಗೆ ಕಡೆಗೂ ಮುಹೂರ್ತ ಕೂಡಿ ಬಂದಿದೆ. ಒಂದು ವಾರದಲ್ಲೇ ಸಂಪುಟ ವಿಸ್ತರಣೆಯ ಸ್ಪಷ್ಟ ಚಿತ್ರಣ ಸಿಗಲಿದೆ. ಯಾರಿಗೆ ಲಕ್, ಯಾರಿಗೆ ಶಾಕ್ ಅನ್ನುವಂತಹ ಕುತೂಹಲ ಅಂತೂ ಇದ್ದೇ ಇದೆ. ದೊಡ್ಡ ಮಟ್ಟದ ಬಿಗ್ ಸಸ್ಪೆನ್ಸ್ ಇದು. ಕಾರಣ ಈಗಾಗಲೇ ಇರುವಂತಹ ಇನ್ನು ಉಳಿದಿದ್ದು ಕೇವಲ 20 ಸ್ಥಾನಗಳು ಮಾತ್ರ. ಅದಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಬಹಳ ದೊಡ್ಡದಾಗಿದೆ. ಅದರಲ್ಲೂ ಕೂಡ ಡಬಲ್ ಅಂತಾನೆ ಹೇಳಬೇಕು. 40 ಮಂದಿ ಸಚಿವ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಕೆಲವರು ನಾವು 4 ರಿಂದ 5 ಬಾರಿ ಶಾಸಕರು ಅಂತ ಹೇಳ್ಕೊಳ್ಳುವರು, ಇನ್ನೂ ಕೆಲವರು ನಾವು 2 ರಿಂದ 3 ಬಾರಿ ಶಾಸಕರಾಗಿದ್ದೀವಿ ಅಂತ ಹೇಳುವವರು, ನಾವಿಗೆ ಹಿರಿಯರಿಗೆ ಮಣೆ ಕೊಡಬೇಕು ಅಂತ ಹೇಳುವವರು, ಹೊಸ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡಬೇಕು, ಹೊಸಬರಿಗೂ ಕೂಡ ಈ ಸಲ ಸ್ಥಾನ ಕೊಡಬೇಕು ಅನ್ನುವಂತಹ ಕೇಳುವ ಒತ್ತಡಗಳು, ಹೀಗೆ ಸಮುದಾಯವಾರು ಜೊತೆಗೆ ಪ್ರಾದೇಶಿಕವಾರು ಎಲ್ಲಾ ಲೆಕ್ಕಾಚಾರಗಳನ್ನ ಮಾಡಿಕೊಂಡು ನಮಗೆ ಈ ಸಲ ಸ್ಥಾನ ಸಿಗಬೇಕು ಅನ್ನುವಂತಹ ಪ್ರಯತ್ನಗಳನ್ನ, ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ವಿಸ್ತರಣೆಗೆ ಮುಹೂರ್ತ ಕೂಡಿ ಬಂದಿದೆ. ಹಾಗಾದ್ರೆ ಯಾವಾಗ ಡಿಕೆ ಶಿವಕುಮಾರ್ ಹೈಕಮಾಂಡ್ನ ಭೇಟಿ ಮಾಡ್ತಾರೆ, ಆ ಸಂದರ್ಭದಲ್ಲಿ ಯಾರ್ಯಾರನ್ನ ಭೇಟಿ ಮಾಡ್ತಾರೆ, ಇವೆಲ್ಲದರ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅಂತೂ ಇಂತೂ ಇದೀಗ ಸಂಪುಟ ವಿಸ್ತರಣೆಗೆ ಈಗ ದಿನಾಂಕ ನಿಗದಿ ಆಗುವಂತಹ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಜೂನ್ನ ಕೊನೆ ವಾರದಲ್ಲೇ ಹೋಗಬೇಕಾಗಿತ್ತು. ಆ ರೀತಿಯ ಬೆಳವಣಿಗೆಗಳು ಕೂಡ ನಡೀತಾ ಇತ್ತು. ಇದೀಗ ಜುಲೈ 8 ಅಥವಾ ಜುಲೈ 9ರಂದು ಸಂಪುಟ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇದೆ. ಈ 8ನೇ ತಾರೀಕು ಅಥವಾ 9ನೇ ತಾರೀಕಿನ ಮೇಲೆನೆ ಎಲ್ಲರ ಕಣ್ಣೆ ಇರೋದು. ಕಾರಣ ಸಂಪುಟ ವಿಸ್ತರಣೆಗೆ ಈ ಒಂದು 2 ದಿನಗಳಲ್ಲಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಇರೋದು ಎಷ್ಟು? 34 ಸ್ಥಾನಗಳಲ್ಲಿ ಡಿಕೆ ಶಿವಕುಮಾರ್ ಸೇರಿದಂತೆ ಮೊದಲೇ 13 ಸ್ಥಾನ, ಇದೀಗ ಉಳಿದಂತಹ 20 ಸ್ಥಾನಗಳನ್ನ ತುಂಬಬೇಕಾಗುತ್ತೆ. ಖಾಲಿ ಇರುವಂತಹ 20 ಸ್ಥಾನಗಳಲ್ಲಿ 19 ಸ್ಥಾನಗಳನ್ನ ಭರ್ತಿ ಮಾಡಿ 1 ಸ್ಥಾನವನ್ನ ಖಾಲಿ ಇಡುವಂತಹ ಸಾಧ್ಯತೆ ಇದೆ. ಇದರಲ್ಲಿ ಚೇಂಜಸ್ ಕೂಡ ಆಗ್ಬೋದು. 1 ಅಥವಾ 2 ಸ್ಥಾನಗಳನ್ನ ಖಾಲಿ ಇಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಅಟ್ಲೀಸ್ಟ್ ಆ ನಂತರ ಸಾಕಷ್ಟು ರೀತಿಯಾದಂತಹ ಅಸಮಾಧಾನಗಳು, ಬಂಡಾಯ ಆಗುವಂತಹ ಚಾನ್ಸಸ್ ಕೂಡ ಇರುವಂತಹದನ್ನ ನಾವು ಗಮನಿಸಿದ್ವಿ. ಹಾಗಾಗಿ 1 ಅಥವಾ 2 ಸ್ಥಾನವನ್ನ ಖಾಲಿ ಇಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇನ್ನು ಯಾವಾಗ ಅವರು ದೆಹಲಿಗೆ ಹೋಗಲಿದ್ದಾರೆ, ಯಾವಾಗ ಸಚಿವ ಸಂಪುಟಕ್ಕೆ ಮೀಟಿಂಗ್ ನಡೆಯುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಜುಲೈ 2 ಅಂತ ಹೇಳಿದ್ರೆ ನಾಳೆ ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗುತ್ತೆ. ಸಚಿವ ಸಂಪುಟ ಸಭೆಯಲ್ಲೇ ಒಂದಷ್ಟು ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಇದರ ಬಗ್ಗೆ ಏನು ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ನಲ್ಲಿರುವಂತಹವರಿಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆ ನಾಳೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಇದಕ್ಕಾಗಿಯೇ ಈಗಾಗಲೇ ಅನೇಕ ಶಾಸಕರು ಕೂಡ ಕಾಯ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆ ಆದ ಬಳಿಕ ಸಂಪುಟ ವಿಸ್ತರಣೆ ಆಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ವಿಸ್ತರಣೆಗೆ ಸಚಿವರ ಸಲಹೆಯನ್ನ ಪಡೆಯಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಯಾರ್ಯಾರಿಗೆ ಯಾವ ಸ್ಥಾನವನ್ನ ಕೊಡಬೇಕು ಅಥವಾ ಯಾರಿಗೆ ಸಚಿವ ಸ್ಥಾನ ಕೊಡಬೇಕಾ ಬೇಡವಾ, ಆ ರೀತಿಯ ಮಾನದಂಡಗಳು ಎಲ್ಲವನ್ನ ಕೂಡ ಅಲ್ಲಿಂದ ಸಚಿವರುಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಲಿಸ್ಟ್ಗಳ ವಿಚಾರ ಕೂಡ ಬಹಳ ಜೋರಾಗಿ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದರ ಕುರಿತಾಗಿ ಅನೌಪಚಾರಿಕವಾಗಿ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ನಾರ್ಮಲ್ ಆಗಿ ಈಗ ಒಂದಷ್ಟು ಮಾತನಾಡುಗಳನ್ನ ಆಡ್ತಾರೆ. ಅಂದ್ರೆ ಈ ಭಾಗದವರಿಗೆ, ಈ ಸಮುದಾಯದವರಿಗೆ ಪ್ರಾದೇಶಿಕತೆಯ ವಿಚಾರ, ಜಾತಿ ಲೆಕ್ಕಾಚಾರಗಳು, ಹಿರಿಯರಿಗೆ, ಅನುಭವಸ್ಥರಿಗೆ, ಜೊತೆಗೆ ಒಂದು ಯುವ ನಾಯಕತ್ವವನ್ನ ಕಟ್ಟಬೇಕು ಅನ್ನುವಂಥದ್ದು ಕೂಡ ಡಿಕೆ ಶಿವಕುಮಾರ್ಗೆ ಇದೆ. ಈ ಹಿನ್ನೆಲೆಯಲ್ಲಿ ಇವೆಲ್ಲದರ ಬಗ್ಗೆ ಅನೌಪಚಾರಿಕವಾಗಿ ಮಾತನಾಡುವಂತಹ ಸಾಧ್ಯತೆ ಇದೆ. ಜುಲೈ 3 ನಾಡಿದ್ದು ದೆಹಲಿಗೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು, ಅದೇ ರೀತಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಹರಿಪ್ರಸಾದ್ ಅವರು ದೆಹಲಿಗೆ ಹೋಗಲಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಜೊತೆಗೆ ರಾಹುಲ್ ಗಾಂಧಿಯನ್ನ ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆಯ ಪಟ್ಟಿಯನ್ನ
ಫೈನಲ್ ಮಾಡುವಂತಹ ಸಾಧ್ಯತೆಗಳು ಇದೆ. ಈಗಾಗಲೇ ಆಗಬೇಕಾಗಿತ್ತು, ಇದಕ್ಕೆ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ಆಲ್ರೆಡಿ ಈಗಾಗಲೇ ಅನೇಕ ಶಾಸಕರುಗಳು ಹೇಳಿದ್ದನ್ನು ಕೂಡ ನಾವು ಕೇಳಿಸಿಕೊಂಡಿದ್ವಿ. ಹಾಗಾಗಿ ಸಂಪುಟ ವಿಸ್ತರಣೆಯ ಒಂದು ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. ಜುಲೈ 8 ಅಥವಾ ಜುಲೈ 9ನೇ ತಾರೀಕು ಸಂಪುಟ ವಿಸ್ತರಣೆಯಾಗುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಈಗಿನ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ, ಆದ್ರೆ ಏನೇ ಇದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಲೇಬೇಕಾಗುತ್ತೆ ಯಾವ ದಿನ ಅನ್ನುವಂಥದ್ದು. ಆ ದಿನ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಲಿಸ್ಟ್ಗಳನ್ನ ಈಗ ತೆಗೆದುಕೊಂಡು ಹೋಗಲಾಗುತ್ತೆ. ಅದರಲ್ಲೂ ಕೂಡ 1, 2, 3 ಆ ರೀತಿಯ ಲಿಸ್ಟ್ಗಳು ಕೂಡ ರೆಡಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ಸೊ ABC ಲಿಸ್ಟ್ಗಳಲ್ಲಿ ಯಾರ್ಯಾರ ಹೆಸರುಗಳು ಇರುತ್ತೆ ಅನ್ನುವಂತಹ ವಿಚಾರಗಳು ನಡೀತಾ ಇರುವ ಸಂದರ್ಭದಲ್ಲಿ ಸಚಿವಾಕಾಂಕ್ಷಿಗಳ ಲಾಬಿ ಕೂಡ ಬಹಳ ಜೋರಾಗ್ತಾ ಇದೆ. ಅವೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಅವರ ಟೀಮ್ ಈಗ ಬಹಳ ಜೋರಾಗಿ ಆಕ್ಟಿವ್ ಆಗಿದೆ. ಸಂಪುಟ ವಿಸ್ತರಣೆಯ ಸುಳಿವು ಸಿಗುತ್ತಲೇ ಸಿದ್ದು ಟೀಮ್ ಆಕ್ಟಿವ್ ಆಗಿದ್ದು, ನಮ್ಮ ಟೀಮ್ನವರಿಗೆ ಈ ಸಲದ ವಿಸ್ತರಣೆಯಲ್ಲಿ ಸ್ಥಾನ ಸಿಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಚರ್ಚೆಗಳು ಕೂಡ ನಡೀತಾ ಇದೆ. ಸಿದ್ದರಾಮಯ್ಯ ಟೀಮ್ನಲ್ಲಿ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಪ್ರಯತ್ನವನ್ನ ಕೂಡ ಖುದ್ದು ಸಿದ್ದರಾಮಯ್ಯ ಅವರೇ ಮಾಡ್ತಾ ಇದ್ದಾರೆ. ತನ್ನ ಆಪ್ತರನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು ತನ್ನ ಆಪ್ತರಿಗೆ ಹೆಚ್ಚಿನ ಮಣೆ ಹಾಕಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಾಸಕರು ಕೂಡ ಅಷ್ಟೇ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಲಾಬಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಏನೇ ಹೇಳಿದ್ರು ಅಷ್ಟೇ, ನೀವು ಯಾರ ಮನೆಗೂ ಎಡತಾಕಬಾರ್ದು, ನೀವು ಅಲ್ಲೇ ಹೋಗಿ ಲಾಬಿ ಮಾಡಬಾರ್ದು, ಒತ್ತಡ ಹೇರಬಾರ್ದು, ನಿಮ್ಮ ಕೆಲಸ ಮಾಡಬೇಕು, ದೆಹಲಿಗೆ ಬರಬಾರ್ದು ಅಂತ ಹೇಳಿದ್ರು ಕೂಡ ಸಚಿವ ಆಕಾಂಕ್ಷಿಗಳು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಲಾಬಿ ಮಾಡೋದನ್ನ ಕೂಡ ಮುಗಿಸ್ತಾ ಇಲ್ಲ. ಒಂದ್ಸಲ ಸಚಿವ ಸ್ಥಾನ ಸಿಗ್ಲೇಬೇಕು ಅನ್ನುವಂತಹ ಹಠವನ್ನ ಹಿಡಿದು ಲಾಬಿ ಮಾಡ್ತಿದ್ದಾರೆ. ಹೈಕಮಾಂಡ್ ಮೂಲಕ ಸಚಿವ ಸ್ಥಾನ ಕೊಡಿಸೋದಕ್ಕೂ ಕೂಡ ಇದೀಗ ಅನೇಕ ಶಾಸಕರುಗಳು ಸಿದ್ದರಾಮಯ್ಯ ಅವರ ಬಳಿಗೆ ಬಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವು ಹೈಕಮಾಂಡ್ಗೆ ಒತ್ತಡ ಹೇರಿ ಅನ್ನುವಂತಹ ಲಾಬಿಯನ್ನ ಸಿದ್ದರಾಮಯ್ಯ ಅವರ ಹತ್ರ ಹೇಳಿಸುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನಮ್ಗೆ ನೀವು ಈ ಸಲ ಸಚಿವ ಸ್ಥಾನ ಕೊಡಿಸಲೇಬೇಕು ಅಂತ ಹೇಳಿ ಅವರ ಮೇಲೆ ಒತ್ತಡ ಹಾಕೋದು, ಅವರು ಹೈಕಮಾಂಡ್ಗೆ ಒತ್ತಡ ಹಾಕಿಸುವ ರೀತಿಯಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಸೊ ಹೈಕಮಾಂಡ್ ಮೂಲಕ ಸಚಿವ ಸ್ಥಾನ ಕೊಡಿಸುವುದಕ್ಕೆ ಮನವಿಯನ್ನ ಅನೇಕ ಶಾಸಕರು ಸಿದ್ದರಾಮಯ್ಯ ಅವರಿಗೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಈಗಾಗಲೇ ಅವರ ಟೀಮ್ ಕೂಡ ಆಕ್ಟಿವ್ ಆಗಿದೆ. ತಮ್ಮ ಆಪ್ತರಿಗೆ ಹೆಚ್ಚಿನ ಸ್ಥಾನವನ್ನ ಕೊಡಿಸುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅವರ ಆಪ್ತರ ಟೀಮ್ ಕೂಡ ಅಂತಹ ಒಂದು ಕೆಲಸ ಕಾರ್ಯಗಳನ್ನು ಆಲ್ರೆಡಿ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಬಣ ರಾಜಕೀಯದ ವಿಚಾರ ಕೂಡ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. DK ಶಿವಕುಮಾರ್ ಅವರ ಒಂದಷ್ಟು ಆಪ್ತರಿದ್ದಾರಲ್ಲ, ಅವರಿಗೆ ಹೆಚ್ಚಿನ ಮಣೆ ಹಾಕಬಹುದೇನೋ ಈ ಸಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಅಥವಾ ಆ ರೀತಿಯ ಚರ್ಚೆಗಳು ಕೂಡ ಆರಂಭ ಆಗಿದೆ. ಇನ್ನು ಸಿದ್ದು ಟೀಮ್ನಲ್ಲಿ ಆಕ್ಟಿವ್ ಆಗಿ ಏನೇನು ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಸಿದ್ದರಾಮಯ್ಯ ಅವರ ಟೀಮ್ನಲ್ಲಿ ಸಿದ್ದರಾಮಯ್ಯ, ಡಾಕ್ಟರ್ G ಪರಮೇಶ್ವರ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಜೊತೆಗೆ ಎನ್ ಚೆಲುವರಾಯಸ್ವಾಮಿ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, KN ಶಿವಲಿಂಗೇಗೌಡ ಇವರೆಲ್ಲರೂ ಕೂಡ ಸೇರಿ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಈ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಿಸುವಂತಹ ಹಿನ್ನೆಲೆಯಲ್ಲೂ ಕೂಡ ಮಾತುಕತೆಗಳು ಆಗ್ತಾ ಇರುವಂತದ್ದು. ಕೆಲವರ ಹೆಸರುಗಳು ಇವರಿಗೆ ಸಿಗಬಹುದು ಅನ್ನುವಂತಹ ಒಂದಷ್ಟು ಚರ್ಚೆಗಳು, ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ, ಅದೇ ರೀತಿಯಾಗಿ ಇವರಿಗೆ ಸಿಗದೇ ಇರಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ. ಹಾಗಾಗಿ ಯಾರಿಗೆ ಸಚಿವ ಸ್ಥಾನ ಸಿಗಬೇಕು, ಯಾರಿಗೆ ಯಾವ ರೀತಿಯಾಗಿ ಒತ್ತಡ ಹೇಳುವ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಮಾತುಕತೆಗಳು ಕೂಡ ನಡೆದಿದೆ. ಅದೇ ರೀತಿಯಾಗಿ ಇದೇ ಒಂದು ಟೀಮ್ನಲ್ಲಿ ಪ್ರದೀಪ್ ಈಶ್ವರ್, ಯಾಸಿರ್ ಖಾನ್ ಪಠಾಣ್, ಶ್ರೀನಿವಾಸ್ ಮಾನೆ, HV ವೆಂಕಟೇಶ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಟೀಮ್ನಲ್ಲಿ ಇದ್ದು ಆಕ್ಟಿವ್ ಆಗಿದ್ದಾರೆ. ತಮಗೆ ಸಚಿವ ಸ್ಥಾನ ಕೊಡಿಸಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಮೂಲಕ ಒತ್ತಡ ಹಾಕಿಸುವಂತಹ ಕೆಲಸ ಇದರಲ್ಲೇ ನೀವು ಗಮನಿಸಬಹುದು. ಈ ಒಂದು ಟೀಮ್ನಲ್ಲೂ ಕೂಡ ಇದರಲ್ಲಿ ಅನೇಕ ಹಿರಿಯರುಗಳು ಕೂಡ ಇದ್ದಾರೆ. ಮೊದಲ ಬಾರಿಗೆ ಶಾಸಕರುಗಳಾಗಿ ಆಯ್ಕೆಯಾಗಿದ್ದವರು ಇದ್ದಾರೆ, ಎರಡು ಬಾರಿ ಶಾಸಕರಾದವರಿಗೆ ಆಯ್ಕೆಯಾಗಿದ್ದವರು ಕೂಡ ಇದ್ದಾರೆ. ಸೊ ಒಂದ್ ಕಡೆ DK ಶಿವಕುಮಾರ್ ಅವರ ಒಂದು ಆಶಯದಂತೆ ಹೊಸ ನಾಯಕತ್ವ, ಹೊಸ ಮುಖಗಳಿಗೆ ಮಣೆ ಹಾಕಬೇಕು, ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು. ಆದ್ರೆ ಈ ಒಂದು ಎಲ್ಲವನ್ನ ಕೂಡ ಲೆಕ್ಕಾಚಾರ ಹಾಕಿ ಯಾವ ರೀತಿಯಾಗಿ ಸಚಿವರನ್ನ ಆಯ್ಕೆ ಮಾಡಲಾಗತ್ತೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಆದರೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮಾನದಂಡ ಇಲ್ಲಿ. ಹಾಗಾದ್ರೆ ಕಾಂಗ್ರೆಸ್ ಈಗ ಯಾವೆಲ್ಲ ಲೆಕ್ಕಾಚಾರಗಳನ್ನ ಹಾಕಿಕೊಂಡು ಮಾನದಂಡಗಳನ್ನ ಇಟ್ಟುಕೊಂಡು ಈಗ ಸಚಿವ ಸ್ಥಾನವನ್ನ ತುಂಬುವ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ, ಮೊದಲನೇದಾಗಿ ಈ ಸಲದ ಅಂದ್ರೆ 20 ಮಂದಿಯ ಸಚಿವ ಸ್ಥಾನಗಳಿಗೆ 3 ರಿಂದ 4 ಮಂದಿ ಹೊಸಬರಿಗೆ ಅವಕಾಶ ಸಿಗುವಂತಹ ಚಾನ್ಸಸ್ ಕೂಡ ಇದೆ.
ಹಳಬರ ಅನುಭವ, ಹೊಸಬಗರಿ ಇರುವಂತಹ ಸ್ಫೂರ್ತಿ, ಅವರದಿರುವಂತಹ ಒಂದು ಉತ್ಸಾಹ, ಅದನ್ನ ಇಟ್ಟುಕೊಂಡು ಕೆಲಸವನ್ನ ಮಾಡಬೇಕು ಅನ್ನುವಂತಹ ಯೋಚನೆ ಡಿ.ಕೆ. ಶಿವಕುಮಾರ್ಗೆ ಇರೋದು. ಹಾಗಾಗಿ ಮೊದಲ ಬಾರಿಗೆ ಗೆದ್ದವರಿಗೂ ಕೂಡ ಈ ಸಲದ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅನೇಕ ಹೊಸಬರುಗಳು ಕೂಡ ಲಾಬಿಯನ್ನ ಮಾಡ್ತಾ ಇರುವಂತದ್ದು, ನಮಗೂ ಕೂಡ ಕೊಡಿ ಅಂತ ಕೇಳ್ತಾ ಇದ್ದಾರೆ, ನಮಗೂ ಕೂಡ ಒಂದಷ್ಟು ಅನುಭವ ಆಗಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಹಿರಿಯ ಶಾಸಕರುಗಳು ಸಾಕಷ್ಟು ಬಾರಿ ಒತ್ತಡವನ್ನ ಹೇರಿದ್ದು ದೆಹಲಿಗೆ ಹೋಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಮಗೆ ಈ ಸಲ ನೀವು ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಹೇಳಿ ಅನೇಕ ಹಿರಿಯ ಶಾಸಕರುಗಳು ಲಾಬಿ ಮಾಡುವ ಕೆಲಸವನ್ನ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಇನ್ನು 2ಕ್ಕಿಂತ ಹೆಚ್ಚು ಬಾರಿ ಗೆದ್ದವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಚಾನ್ಸಸ್ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕುವಂತಹ ಸಾಧ್ಯತೆ, ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂತವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಚಾನ್ಸಸ್ ಇದೆ. ಜೊತೆಗೆ 2ಕ್ಕಿಂತ ಹೆಚ್ಚು ಬಾರಿ ಗೆದ್ದವರಿಗೂ ಕೂಡ ಸಚಿವ ಸ್ಥಾನ ಸಿಗುವಂತಹ ಚಾನ್ಸಸ್ ಇದೆ. ಪ್ರಮುಖವಾಗಿ ಇದೊಂದು ಮಾನದಂಡ ಕೂಡ ಇಟ್ಕೊಂಡಿದ್ದಾರೆ, 38ರಿಂದ 60 ವರ್ಷದ ಒಳಗಿನವರಿಗೆ ಮಾತ್ರ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂತಹ ಮಾನದಂಡವನ್ನ ಇಟ್ಟುಕೊಳ್ಳಲಾಗಿದೆ. ಕೆಲವರು ಈಗಾಗಲೇ ಹೇಳ್ತಾ ಇದ್ರು 50ರ ಒಳಗಡೆ 60ರ ಒಳಗಡೆ ಈ ರೀತಿಯಾಗಿ ಮಾನದಂಡವನ್ನ ಇಟ್ಕೊಳ್ಬೇಕು, ತುಂಬಾ ವಯಸ್ಸಾದಂಥವರಿಗೆ ಆ ಒಂದು ಸ್ಥಾನವನ್ನು ನಿಭಾಯಿಸೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಏಜ್ ಲಿಮಿಟ್ ಬಹಳ ಇಂಪಾರ್ಟೆಂಟ್ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಸೊ ಸಮುದಾಯವಾರು ಕೂಡ ಒಂದು ಸ್ಥಾನಗಳನ್ನು ಗಮನಿಸಬೇಕಾಗುತ್ತೆ. ಈಗಾಗಲೇ ಅನೇಕರು ಹೇಳ್ತಾ ಇದ್ರು ನಮ್ದು ಪ್ರಾದೇಶಿಕವಾಗಿ ನಮಗೆ ಇನ್ನೂ ಕೂಡ ಸಚಿವ ಸ್ಥಾನಗಳು ಬೇಕು, 1-2 ಸಿಗೋದು ಅಲ್ಲ ಅನ್ನುವಂಥ ವಿಚಾರವನ್ನು ಈಗಾಗಲೇ ಹಲವು ಬಾರಿಗಳು ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ಅದೇ ರೀತಿಯಾಗಿ ಜಾತಿವಾರಿನ ವಿಚಾರದಲ್ಲೂ ಕೂಡ ಅಷ್ಟೇ, ಒಂದ್ ಕಡೆ ಪ್ರಾದೇಶಿಕವಾರು ಹೆಚ್ಚಿನ ಮನ್ನಣೆ ಕೊಡಬೇಕು ಅನ್ನುವಂಥ ಒತ್ತಾಯ ಆದ್ರೆ, ಮತ್ತೊಂದು ಕಡೆ ನಮ್ಮ ಜಾತಿಗೆ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಶಾಸಕರುಗಳನ್ನ ನಾವು ಕೊಟ್ಟಿದ್ದೀವಿ, ಹಾಗಾಗಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಒತ್ತಡವನ್ನ ಹೇರಲಾಗ್ತಾ ಇದೆ. ಹಾಗಾಗಿ ಈ 2 ಅಂಶಗಳ ಕೂಡ ಈಗಾಗಲೇ ಗಣನೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರುಗಳು ಕೂಡ ಮಾತಾಡಿದ್ದಾರೆ, ಸಚಿವ ಆಕಾಂಕ್ಷಿಗಳು ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ರಾಹುಲ್ ಜಿ ಅವರು ಬರಬೇಕು, ವೇಣುಗೋಪಾಲ್ ಸರ್ ಅವರು ಕೂಡ ಔಟ್ ಆಫ್ ಸ್ಟೇಷನ್ ಇದ್ರು, ಇದೆಲ್ಲದೂ ಕೂಡ ಮಾತಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೀನಿ. ಆ ಕಡೆ ಜಾಸ್ತಿ ನಾನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರೆಲ್ಲ ಯಾವಾಗ ಏನು ಮಾಡಬೇಕು ಆದಷ್ಟು ಬೇಗ ಆದರೆ ಒಳ್ಳೆಯದು ಅಂಥೇಳಿ ನಾನು ಭಾವಿಸ್ತೇನೆ. ನೋಡ್ರಿ, ನಮ್ಮ ಮಾಜಿ ಮಂತ್ರಿಗಳು ಎಸ್ ಮಲ್ಲಣ್ಣರು ಹೇಳಿದ್ರು ದಾವಣಗೆರೆ ಡಿ.ಕೆ. ಅಂತ, ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕು? ಈಗ ನಾನೇ CM ಇದ್ದಂಗೆ, ಅವರು ನನ್ನ ಮನೆ ಮಗನ ಥರ ನೋಡ್ತಾ ಇದ್ದಾರೆ. ಅದಕ್ಕೆ ಧಕ್ಕೆ ಆಗಬಾರ್ದು. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಅದನ್ನು ಬಳಸ್ಕೊಳ್ಳೋದಿಲ್ಲ. ಅವ್ರು ಮುಖ್ಯಮಂತ್ರಿ ಆಗಿರೋದು, ನಾನೇ ಮುಖ್ಯಮಂತ್ರಿ ಆದಷ್ಟು ಖುಷಿಯಾಗಿದೆ. ಅವ್ರು ಸಂಪುಟದ ಅವಕಾಶ ಸಿಕ್ಕರೆ ಒಳ್ಳೇದು, ಸಿಗಲಿದ್ರು ತುಂಬ ಒಳ್ಳೇದು. ಬಂದಾಗ ನೆಕ್ಸ್ಟ್ ಮಿನಿಟ್ ಬಂದಾಗ ನಿಮ್ಮವರೇ ಸಚಿವರು ಇರ್ತಾರೆ ಟೆಂಪ್ರರಿ ಏನ್ರಿ. ಈಗ 15 ದಿವಸದಾಗ ಮತ್ತೆ ಸಚಿವ ಸಂಪುಟ ಎಲ್ಲ ಇದು ಆಗ್ತದೆ. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ನಾನು ಎಲ್ಲೂ ಹೇಳಿಲ್ಲ, ಹಿಂದೆನೂ ಹೇಳಿಲ್ಲ, ಇವತ್ತು ಹೇಳಿಲ್ಲ. ಕೊಟ್ಟರು ಬೇಕಾಗಿಲ್ಲ ನನಗೆ. ಹಾಗಾದ್ರೆ ಯಾರ್ಯಾರು ರೇಸ್ನಲ್ಲಿ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಸಾಕಷ್ಟು ಜನ ಆಕಾಂಕ್ಷಿಗಳಂತೂ ಇದ್ದಾರೆ. ಈ ರೇಸ್ನಲ್ಲಿ ಪ್ರಮುಖವಾಗಿ ಇರೋರನ್ನ ನಾವು ಗಮನಿಸ್ತಾ ಹೋದಾದ್ರೆ, ಕಲಘಟಕಿ ಶಾಸಕರಾಗಿರುವಂತಹ ಸಂತೋಷ್ ಲಾಡ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ಈ ಹಿಂದೆ ಕೂಡ ಹೇಳ್ತಾ ಇದ್ರು, ನನಗೆ ಕೊಟ್ಟರು ಓಕೆ, ಕೊಡದಿದ್ರು ಓಕೆ ಅನ್ನುವಂಥ ವಿಚಾರ ಹೇಳ್ತಿದ್ರು. ನನ್ನ ಹೆಸರು ಚಾಲ್ತಿಯಲ್ಲಿದೆ ಅನ್ನೋದು ನನಗೆ ಬಹಳ ಖುಷಿಯ ವಿಚಾರ ಅನ್ನುವ ವಿಚಾರವನ್ನ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ರು. ಈ ಹಿಂದೆ ಕಾರ್ಮಿಕ ಸಚಿವರಾಗಿ ಕೂಡ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಕೆಲಸವನ್ನ ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ರೇಸ್ನಲ್ಲಿ ಇದ್ದಾರೆ ಅನ್ನುವಂಥದ್ದು. ಚಾಮರಾಜಪೇಟೆ ಶಾಸಕರಾದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಹಲವು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಯಾವುದೇ ಕಾರಣಕ್ಕೊಬ್ಬ ಪ್ರಭಾವಿ ಮುಸ್ಲಿಂ ಸಮುದಾಯದ ನಾಯಕ ಅವರನ್ನು ಕೈ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅನ್ನೋದ್ರ ಜೊತೆಗೇನೆ ಇವರು ಸಾಕಷ್ಟು ಬಾರಿ ಡಿ.ಕೆ. ಶಿವಕುಮಾರ್ ಅವರನ್ನ, ಇತ್ತೀಚೆಗೆ ಡಿ.ಕೆ. ಸುರೇಶ್ ಅವರನ್ನ ಮೀಟ್ ಮಾಡಿದ್ದನ್ನು ಕೂಡ ಗಮನಿಸಬಹುದು. ಜೊತೆಗೆ ಇವರ ಪರವಾಗಿ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ನಡೆದಿದ್ದು, ಇವರಿಗೆ ಮೊದಲ ಹಂತದಲ್ಲಿ ಸಚಿವರನ್ನಾಗಿ ಮಾಡಬೇಕಾಗಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಈ ಒಂದು ಸ್ಥಾನದಲ್ಲಿ ರೇಸ್ನಲ್ಲಿ ಇದ್ದಾರೆ, ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಚಾಮರಾಜನಗರ ಶಾಸಕರಾಗಿರುವಂತಹ ಸಿ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಹೇಳ್ತಾ ಇದ್ರು, ಈ ಸಲದ ಒಂದು ಸಚಿವ, ಯಾಕಂದ್ರೆ ಅವರು ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ರು, ದೆಹಲಿಗೆ ಹೋಗಿದ್ರು, ಲಾಬಿಯನ್ನ ಮಾಡಿದ್ದಾರೆ. ಈ ಸಲ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥದ್ದು, ಹಿರಿಯ ಶಾಸಕರಾಗಿ ನನಗೆ ಅನುಭವ ಇದೆ, ಹಾಗಾಗಿ ನಮಗೆ ಹಿರಿತನದ ಆಧಾರದ ಮೇಲೆ ನಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ರೇಸ್ನಲ್ಲಿ ಕೂಡ ಇದ್ದಾರೆ ಪುಟ್ಟರಂಗ ಶೆಟ್ಟಿ ಅವರು. ಮಳವಳ್ಳಿ ಶಾಸಕರಾಗಿರುವಂತಹ PM ನರೇಂದ್ರ ಸ್ವಾಮಿ
ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ರೇಸ್ನಲ್ಲಿ ಇರೋದನ್ನು ಗಮನಿಸಬಹುದು. ಮಾಗಡಿ ಶಾಸಕರಾದಂಥ ಎಚ್ ಸಿ ಬಾಲಕೃಷ್ಣ ಆಪ್ತರು ಕೂಡ ಹೌದು ಡಿ ಕೆ ಶಿವಕುಮಾರ್ ಅವರಿಗೆ. ಅದೇ ರೀತಿಯಾಗಿ ಕೊಪ್ಪಳ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ಈ ಸಲ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಬ್ಯಾಡಗಿ ಶಾಸಕರಾಗಿರುವಂತಹ ಬಸವರಾಜ ಶಿವಣ್ಣನವರು ಕೂಡ ರೇಸ್ನಲ್ಲಿ ಇರುವಂತದ್ದು. MLC ಆಗಿರುವಂತಹ ಉಮಾಶ್ರೇಯ ಅವರಿಗೆ ಈ ಸಲ ಸಚಿವ ಸ್ಥಾನ ಸಿಗುತ್ತಾ? ಮಹಿಳಾ ಕೋಟಾದಡಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ? ಫಸ್ಟ್ ಆಫ್ ಆಲ್ ಮಹಿಳಾ ಕೋಟಾದಲ್ಲಿ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇರುವಂತಹ ಹಿನ್ನೆಲೆಯಲ್ಲಿ ಒಂದೇ ಒಂದು ಸಚಿವ ಸ್ಥಾನ ಸಿಗುತ್ತೆ. ಸಾಮಾನ್ಯವಾಗಿ ಅಟ್ಲೀಸ್ಟ್ ಈ ಸಲ 2 ಮಹಿಳಾ ಸ್ಥಾನಗಳನ್ನ ಕೊಡ್ತಾರ, ಮಹಿಳೆಯರಿಗೆ ಸಚಿವೆಯರನ್ನಾಗಿ ಮಾಡ್ತಾರಾ ಅನ್ನುವಂತಹ ಕುತೂಹಲ ಇದೆ. ಅದೇ ರೀತಿಯಾಗಿ ಸಂಡೂರು ಶಾಸಕಿಯಾಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ಬಹಳ ಜೋರಾಗಿ ಈಗ ಕೇಳಿ ಬರ್ತಾ ಇದೆ. ಅವರನ್ನ ಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ವಿರಾಜಪೇಟೆ ಶಾಸಕರಾಗಿರುವಂತಹ ಎಸ್ ಪೊನ್ನಣ್ಣ ಅವರನ್ನು ಕೂಡ ಈ ಸಲ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಈಗ ಅವರಿಗೆ ಸಚಿವ ಸ್ಥಾನ ಈ ಸಲ ಸಿಗತ್ತಾ? ಕಾನೂನು ಸಲಹೆಗಾರರಾಗಿದ್ದು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ. ಶಿವಾಜಿನಗರ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಅದೇ ರೀತಿಯಾಗಿ MLC ಆಗಿರುವಂತಹ ಸಲೀಂ ಅಹಮದ್ ಅವರು ಕೂಡ ಈಗಾಗಲೇ ರೇಸ್ನಲ್ಲಿ ಇದ್ದಾರೆ. ಇದರಲ್ಲಿ ಈಗಾಗಲೇ ಜಮೀರ್ ಆಗಿರ್ಬೋದು, ರಿಜ್ವಾನ್, ಸಲೀಂ ಅವರಲ್ಲಿ ಯಾರಿಗೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಆ ಒಂದು ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸುವಂತಹ ಸಂದರ್ಭದಲ್ಲಿ ಅನ್ನೋದನ್ನ ನೋಡ್ತಾ ಹೋಗಬೇಕು. ಇನ್ನು ಹೊಸಕೋಟೆ ಶಾಸಕರಾಗಿರುವಂತಹ ಶರತ್ ಬಚ್ಚೇಗೌಡ ಅವರಿಗೂ ಕೂಡ ಈಗಾಗಲೇ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಲಾಬಿಯನ್ನು ಕೂಡ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಬಾಗೇಪಲ್ಲಿ ಶಾಸಕರಾಗಿರುವಂತಹ SN ಸುಬ್ಬಾರೆಡ್ಡಿ ಅವರು ಕೂಡ ರೇಸ್ನಲ್ಲಿದ್ದಾರೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ M ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ ಸಿಗಲಿಲ್ಲ. ಈ ಸಲ M ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದಂತಹ ಮಧು ಬಂಗಾರಪ್ಪ ಈ ಸಲನೂ ಕೂಡ ಸಚಿವ ಸ್ಥಾನವನ್ನ ಪಡ್ಕೊಳ್ತಾರಾ? ಲಕ್ಷ್ಮಣ್ ಸವದಿ ಅವರ ಹೆಸರು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಆ ಭಾಗದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಕೊಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತದೆ. ಅವರ ಹೆಸರು ಕೂಡ ಈಗಾಗಲೇ ಬಹಳ ಜೋರಾಗಿ ಕೇಳಿ ಬರ್ತದೆ. ಅಥಣಿ ಶಾಸಕರು ಲಕ್ಷ್ಮಣ್ ಸವದಿ ಅವರು, ಮಾಯಕೊಂಡ ಶಾಸಕ KS ಬಸವಂತಪ್ಪ, DK ಶಿವಕುಮಾರ್ ಅವರ ಆಪ್ತರು ಕೂಡ ಹೌದು. ಇಂತಹ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಈ ಸಲ ಸಚಿವ ಸ್ಥಾನ ಸಿಗತ್ತಾ ಅನ್ನುವಂಥದ್ದು ಅವರು ಕೂಡ ರೇಸ್ನಲ್ಲಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಸಾಕಷ್ಟು ಸಚಿವ ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ರೇಸನ್ನ ಮಾಡ್ತಾ ಇದ್ದಾರೆ, ಲಾಬಿಯನ್ನ ಮಾಡ್ತಾ ಇದ್ದಾರೆ. ಮುದ್ದೆಬಿಹಾಳ ಶಾಸಕರಾಗಿರುವಂತಹ ಅಪ್ಪಾಜಿ ನಾಡಗೌಡ ಅವರು ಪ್ರತಿ ಬಾರಿ ಕೂಡ ಹೇಳ್ತಾ ಇದ್ದಾರೆ, ನಾನು ಹಿರಿಯ ಶಾಸಕ, ನನಗೆ ಅವಕಾಶವನ್ನ ಕೊಡಬೇಕು, ನನ್ನನ್ನು ಸಚಿವ ಸ್ಥಾನ ಮಾಡಬೇಕು, ನಾನು ಪ್ರತಿ ಬಾರಿ ಕೇಳ್ತಾ ಇದ್ದೀನಿ. ಈ ಸಲ ಕೂಡ ಸಚಿವಾಕಾಂಕ್ಷಿ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು. ಇಂಡಿ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಶಾಸಕರಾಗಿರುವಂತಹ ಅಬ್ಬಯ್ಯ ಪ್ರಸಾದ್ ಅವರು ಕೂಡ ಅವರ ಪರವಾಗಿ ಕೂಡ ಅನೇಕ ಹೋರಾಟಗಳು, ಪ್ರತಿಭಟನೆಗಳು ಆಗಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಿದ್ವಿ. ಹಾಗಾಗಿ ಇರುವಂತಹ 20 ಸ್ಥಾನಕ್ಕೆ ಈಗಾಗಲೇ ಸಚಿವ ಆಕಾಂಕ್ಷಿಗಳ ಸಂಖ್ಯೆ ಬಹಳ ದೊಡ್ಡದಾಗಿದೆ. 40 ಶಾಸಕರು ಆಲ್ಮೋಸ್ಟ್ ಈಗಾಗಲೇ ಸಚಿವ ಆಕಾಂಕ್ಷಿಗಳಿರೋದು. ಬಂಗಾರಪೇಟೆ ಶಾಸಕರಂತಹ SN ನಾರಾಯಣಸ್ವಾಮಿ ಅವರ ಪರವಾಗಿ ಹೋರಾಟ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಹಿರಿಯ ಶಾಸಕರಾಗಿ ನನಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೇಳ್ತಾರೆ. T ರಘುಮೂರ್ತಿ ಚಳ್ಳಕೆರೆ ಶಾಸಕರು, ಬೈಲಹೊಂಗಲ ಶಾಸಕರಾಗಿರುವಂತಹ ಮಹಂತೇಶ್ ಕೌಜಲಗಿ ಅವರು ಕೂಡ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ತಮ್ಮ ಪರವಾಗಿ ಹೋರಾಟಗಳನ್ನು ಕೂಡ ಅವರು ಕೂಡ ಗಮನಿಸಿದ್ದಾರೆ. ಈಗಾಗಲೇ ಅವರ ಪರವಾಗಿ ಅನೇಕ ಬೆಂಬಲಿಗರು ಹೋರಾಟವನ್ನು ಕೂಡ ಮಾಡಿದ್ದಾರೆ. ಬೈಲಹೊಂಗಲ ಶಾಸಕರಾದಂತಹ ಮಹಂತೇಶ್ ಕೌಜಲಗಿ ಅವರು. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಸಚಿವ ಆಕಾಂಕ್ಷಿಗಳ ಪಟ್ಟಿ ಯಾವ ರೀತಿಯಾಗಿ ಬೆಳೀತಾ ಇದೆ ಅನ್ನುವಂಥದ್ದು. ಅರಸೀಕೆರೆ ಶಾಸಕರಾಗಿರುವಂತಹ KN ಶಿವಲಿಂಗೇಗೌಡ ಅವರಿಗೂ ಕೂಡ ಈ ಸಲ ಒಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಭರವಸೆ ಇದೆ. ರಾಮದುರ್ಗ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಪಾವಗಡ ಶಾಸಕರಾಗಿರುವಂತಹ HV ವೆಂಕಟೇಶ್ ಅವರು ಕೂಡ ಈ ಸಲ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಅದೇ ರೀತಿಯಾಗಿ ಪುಲಕೇಶಿನಗರ ಶಾಸಕರಾಗಿರುವಂತಹ AC ಶ್ರೀನಿವಾಸ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಹಾವೇರಿ ಶಾಸಕರಾಗಿರುವಂತಹ ರುದ್ರಪ್ಪ ಲಮಾಣಿಯವರು ಶತಾಯಗತೆ ನನಗೆ ಈ ಸಲ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂತಹ ಒತ್ತಡವನ್ನು ಕೂಡ ಹೇರಿದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅದೇ ರೀತಿಯಾಗಿ ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ ಅವರ ಪರವಾಗಿ ಕೂಡ ಅನೇಕ ರೀತಿಯಂತಹ ಹೋರಾಟಗಳು, ಪ್ರತಿಭಟನೆಗಳು ಆಗಿದ್ದನ್ನ ಅವರಿಗೆ ಈ ಸಲ ಕೊಡಬೇಕು ಸಮುದಾಯದ ಪರವಾಗಿ ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಇರುವಂತಹ 20 ಸ್ಥಾನಕ್ಕೆ ಯಾರನ್ನ ಯಾವ ಮಾನದಂಡಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ, ಯಾವ ಮಾನದಂಡಗಳ ಆಧಾರದ ಮೇಲೆ ಈಗ ಅವರಿಗೆ ಸಚಿವರನ್ನಾಗಿ ನೀಡಲಾಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಈಗ ಸದ್ಯಕ್ಕಂತೂ ಎಲ್ಲವೂ ಕೂಡ ತಣ್ಣಗಿದೆ. ಆದ್ರೆ
ಸಚಿವ ಸ್ಥಾನದಲ್ಲಿ ಸಂಪುಟ ವಿಸ್ತರಣೆ ಆದ ಬಳಿಕ ಇದೇ ರೀತಿಯ ಪರಿಸ್ಥಿತಿ ಇರುತ್ತಾ ಅಥವಾ ಅಸಮಾಧಾನಗಳು ಬಂಡಾಯಗಳು ಮುಗಿಲೇಳುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗಾಗಲೇ ಹುಟ್ಟು ಹಾಕಿರುವಂಥದ್ದು. ನೋಡೋಣ ಏನು ಆಗುತ್ತೆ, ಯಾವ ರೀತಿಯಾಗಿ ಇದೀಗ ಸಂಪುಟ ವಿಸ್ತರಣೆಯಲ್ಲಿ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಜುಲೈ 8 ಅಥವಾ ಜುಲೈ 9ನೇ ತಾರೀಕು ಸಂಪುಟ ವಿಸ್ತರಣೆ ಆಗತ್ತಾ ಅನ್ನೋದರ ಕುರಿತಾಗಿ ಕೂಡ ಮಾಹಿತಿಯನ್ನ ನಾವು ಕೊಡ್ತೀವಿ.